ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿಯಾಗಿರುವಂಥ ಒಂದು ಬಾರ್ಡರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಕ್ರೋಶ ಕುಚ್ಚು ಡಿಸೈನ್ ಇದು ನೋಡಿ. ಹರಳೆ ದಾರನ ಒಂದು ಲೇಸ್ಗೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ, 4 ಚೈನ್ಸ್ ಹಾಕ್ಕೊಂಡಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸರಿಯಾಗಿ ಪ್ಲೇಸಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಅದಾದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೋಬೇಕು. ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟು ಹಾಕ್ಕೋಬೇಡಿ, ತುಂಬ ಲೂಸಾಗೂ ಹಾಕ್ಕೋಬೇಡಿ. ಅದೇ ರೀತಿ ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಬೇಸ್ ಲೈನ್ ಪೂರ್ತಿ ಇದೇ ರೀತಿಯಾಗಿ ನಾವು 4 ಚೈನ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಕೌಂಟಿಂಗ್ ಇಲ್ಲ, ಬೇಸ್ ಲೈನು ಇದೇ ರೀತಿಯಾಗಿ 4 ಚೈನ್ಸನ್ನು ಹಾಕ್ಕೊಳ್ಳೋದು, ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊತಾ ಹೋಗೋದು. ಇದೇ ರೀತಿ ನಾನು ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಜಸ್ಟ್ 4 ಚೈನ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶದಿಂದ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬ್ಯಾಕ್ ಸೈಡಿಂದ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡಿ, ಈಗೇನು 4 ಚೈನ್ಸ್ ಆದಮೇಲೆ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡ್ಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಫಸ್ಟು 4 ಚೈನ್ ಏನಿದೆ ಅಲ್ವಾ ಇಲ್ಲಿ, ಅದನ್ನು ಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿರುತ್ತಲ್ವ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ ಈ 2 1 ಮಾಡಿಕೊಂಡ್ರೆ ಟ್ರಿಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಅದೇ ಗ್ಯಾಪಿಗೆ ಮತ್ತೆ ಇನ್ನೊಂದು ಟ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಟ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶ, ಕೊನೆಯಲ್ಲಿ 2 1 ಮಾಡ್ಕೊಳ್ಳೋಣ. ನೋಡಿ, 3 ಟ್ರಿಬಲ್ ಕ್ರೋಶ ಆಗಿದೆ. 3 ಟ್ರಿಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಅದೇ ಗ್ಯಾಪಿಗೆ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಒಂದು ಟ್ರಿಬಲ್ ಕ್ರೋಶ ಆಗಿದೆ. ಈಗ ಇನ್ನು ಒಂದು ಟ್ರಿಬಲ್ ಕ್ರೋಶ, ಮತ್ತು ಕೊನೆಯಲ್ಲಿ ಇನ್ನೊಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಟ್ರಿಬಲ್ ಕ್ರೋಶ ಆಯಿತು. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಫಸ್ಟ್ 4 ಚೈನ್ ಗ್ಯಾಪನ್ನು ಬಿಟ್ಟು ಸೆಕೆಂಡ್ 4 ಚೈನ್ ಗ್ಯಾಪಿಗೆ 3 ಟ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಗ್ಯಾಪಿಗೆ ಮತ್ತೆ 3 ಟ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 1 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಒಂದು 4 ಚೈನ್ ಗ್ಯಾಪನ್ನು ಬಿಟ್ಟು ಪಕ್ಕದಲ್ಲಿರೋ 4 ಚೈನ್ ಗ್ಯಾಪಿಗೆ ಮತ್ತೆ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಟ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿಯಾಗಿ 3 ಇಲ್ಲಿ ಟ್ರಿಬಲ್ ಕ್ರೋಶ ಬರುತ್ತೆ. 3 ಟ್ರಿಬಲ್ ಕ್ರೋಶ ಆದಮೇಲೆ 2 ಚೈನು ಮತ್ತು 3 ಟ್ರಿಬಲ್ ಕ್ರೋಶ ಬರುತ್ತೆ ಒಂದೊಂದು ಗ್ಯಾಪಲ್ಲಿ. ನೋಡಿ, ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ 2 1 ಮಾಡಿಕೊಂಡ್ರೆ ಟ್ರಿಬಲ್ ಕ್ರೋಶ ಆಯಿತು. 3 ಟ್ರಿಬಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಿಗೆ ಅದೇ 4 ಚೈನ್ ಗ್ಯಾಪಿಗೆ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಮೂರು ಟ್ರಿಬಲ್ ಕ್ರೋಶ, 2 ಚೈನು ಮತ್ತು 3 ಟ್ರಿಬಲ್ ಕ್ರೋಶ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. 3 ಟ್ರಿಬಲ್ ಕ್ರೋಶ ಆದಮೇಲೆ ಈಗ ನೆಕ್ಸ್ಟು ಸ್ಟೆಪ್ಪಿಗೆ ಹೋಗೋಕ್ಕೆ ಮತ್ತೆ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಟ್ರಿಬಲ್ ಕ್ರೋಶನ ಹಾಕ್ಕೋಬೇಕು. 3 ಟ್ರಿಬಲ್ ಕ್ರೋಶ, 2 ಚೈನು, 3 ಟ್ರಿಬಲ್ ಕ್ರೋಶ, 1 ಚೈನು, ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆಗಿದೆ.
ಈಗ ನೆಕ್ಸ್ಟ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. ಈಗ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಪ್ಲೇಸಲ್ಲೇ ಲಾಕ್ ಮಾಡ್ಕೋಬೇಕು. ಈ 3 ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ, ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 3 ಸಿಂಗಲ್ ಕ್ರೋಶ, 3 ಚೈನ್ಗೆ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಇಲ್ಲೇನು ಇರುತ್ತಲ್ವ, ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ 2 ಚೈನ್ ಗ್ಯಾಪ್ ಇರುತ್ತಲ್ವ, 3 ತ್ರಿಬಲ್ ಕ್ರೋಶ ಆದಮೇಲೆ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಮತ್ತೆ ಎರಡನ್ನು ಒಂದು ಮಾಡ್ಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ಗ್ಯಾಪಿಗೆ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಾನು 7 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಈ ಗ್ಯಾಪಲ್ಲಿ ನೀವು 7 ಟೈಮ್ ಆದರೂ ಡಬಲ್ ಕ್ರೋಶ ಮಾಡ್ಕೋಬೋದು, ಬೇಡ ಅಂದರೆ 5 ಟೈಮ್ಸ್ ಡಬಲ್ ಕ್ರೋಶನಾದರೂ ಮಾಡ್ಕೋಬೋದು. ಆ 2 ಚೈನ್ ಗ್ಯಾಪಿಗೆ ನಮಗೆ ಎಷ್ಟು ಇರಿಸುತ್ತೋ ನೋಡಿಕೊಂಡು ಅಷ್ಟು ಫಿಲ್ ಮಾಡ್ಕೋಬೇಕಾಗುತ್ತೆ. ನಾನು 7 ಟೈಮ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, 7 ಟೈಮ್ ಡಬಲ್ ಕ್ರೋಶ ಆಗಿದೆ. ಇವಾಗ ಇಲ್ಲೇನು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೇನೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಪಕ್ಕದಲ್ಲಿರೋ 2 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿನೂ ಅಷ್ಟೇ 7 ಟೈಮ್ಸ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, 7 ಟೈಮ್ ಡಬಲ್ ಕ್ರೋಶ ಆಗಿದೆ. ಈ ಒಂದು ಚೈನ್ ಇರುತ್ತಲ್ಲ ಆ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದ್ಸರಿ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದೇ ರೀತಿ ಡಿಸೈನು ಕಂಪ್ಲೀಟ್ ಮಾಡ್ಕೋಬೇಕು. 2 ಚೈನ್ ಗ್ಯಾಪಲ್ಲಿ 7 ಟೈಮ್ ಡಬಲ್ ಕ್ರೋಶ ಮಾಡ್ಕೊಳೋದು, ಮತ್ತು 1 ಚೈನ್ ಇರೋ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳೋದು. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ 3 ಚೈನ್ಗೆ. ಇನ್ನು ಕೊನೆಯಲ್ಲೂ ಸಹ ಅದೇ ರೀತಿಯಾಗಿ ನಾನು ಈ 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. 1 ಚೈನ್ ಹಾಕೋಬೇಕೀಗ. ಸ್ಟಾರ್ಟಿಂಗಲ್ಲಿ 1 ಚೈನ್ ಹಾಕ್ಕೊಂಡಿರ್ತೀವಲ್ವ ಅದೇ ರೀತಿಯಾಗಿ ಲಾಸ್ಟಲ್ಲಿ ಒಂದು ಸರಿ 1 ಚೈನ್ ಹಾಕ್ಕೊಂಡು ಈ 3 ಚೈನ್ ಗ್ಯಾಪ್ ಏನಿರುತ್ತಲ್ಲ ಚೈನ್ಗೆ ಒಂದೊಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಒಂದೊಂದು ಚೈನ್ಗೂ ಒಂದೊಂದು ಸಿಂಗಲ್ ಕ್ರೋಶ ಆಗುತ್ತೆ. ನೋಡಿ, ಇನ್ನು ಕೊನೆಯಲ್ಲಿರೋ ಒಂದು ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶದಿಂದ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಕೊನೆಯಲ್ಲಿ 2 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸ್ಟೆಪ್ಪು ಕಂಪ್ಲೀಟ್ ಆಯಿತು ನೋಡಿ, ಅಷ್ಟೇ. ಇನ್ನು ಕೊನೆಯ ಸ್ಟೆಪ್ಪಲ್ಲಿ ಈ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿರ್ತೀವಿ, ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅದೇ ಥ್ರೆಡ್ಗೆ ಈ ಥ್ರೆಡನ್ನು ಸಹ ನಾನು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿಯೇ ಮತ್ತು ಬ್ಯಾಕ್ ಸೈಡಲ್ಲಿ ಇದನ್ನು ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡನ್ನ ನನ್ನ ಮುಖಕ್ಕೆ ನನ್ನ ಸೈಡಿಗೆ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನು 3 ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ 3 ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಯಲ್ಲಿ ಮಾತ್ರ ಇಲ್ಲಿ ಬರುತ್ತೆ 3 ಸಿಂಗಲ್ ಕ್ರೋಶಗಳು. ಇಲ್ಲಿ 1 ಚೈನ್ ಇರುತ್ತಲ್ಲ ಅಲ್ಲಿಗೂ ನಾನು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಫ್ರಂಟ್ ಸೈಡಿಂದನೂ ಸಹ ನೀವು ಈ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಇದು ಮುಂದ್ಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ನೋಡಿ, ಡಬಲ್ ಕ್ರೋಶ ಇತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 2ನೇ ಡಬಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ, ಮತ್ತು 3ನೇ ಡಬಲ್ ಕ್ರೋಶ, 3ನೇ ಡಬಲ್ ಕ್ರೋಶದ ಮೇಲೆ
ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೊಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ, ಪಕ್ಕದಲ್ಲಿರೋ ಡಬಲ್ ಕ್ರೋಶ ಇರುತ್ತಲ್ಲ ಆ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದರ ಪಕ್ಕದಲ್ಲಿರೋ ಡಬಲ್ ಕ್ರೋಶದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ. ನೋಡಿ ಅದೇ ರೀತಿಯಾಗಿ ನಾನು ಪಕ್ಕದಲ್ಲಿರುವಂಥ ಡಬಲ್ ಕ್ರೋಶಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಬೀಡ್ ಆಗೋಕ್ಕೂ ಮುಂಚೆ 3 ಸರಿ ಸಿಂಗಲ್ ಕ್ರೋಶ ಆಗುತ್ತೆ. ಬೀಡ್ ಆದಮೇಲೆ 3 ಸರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ರೀತಿ ಕ್ಯೂಟಾಗಿರೋ ಡಿಸೈನ್ ಬರುತ್ತೆ. ಅದಾದಮೇಲೆ ಪಕ್ಕದಲ್ಲಿ ಒಂದು ಚೈನ್ ಇರುತ್ತಲ್ಲ, ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡೋದು. ಅದಾದಮೇಲೆ ಡಬಲ್ ಕ್ರೋಶ ಇರುತ್ತಲ್ಲ ಪಕ್ಕದಲ್ಲಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ, ಮತ್ತು ಅದ್ರ ಪಕ್ಕದಲ್ಲಿರೋ ಡಬಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶ, 3ನೇ ಡಬಲ್ ಕ್ರೋಶದ ಮೇಲೆ 3ನೇ ಸಿಂಗಲ್ ಕ್ರೋಶ. ಅದಾದಮೇಲೆ ಇವಾಗ ಬೀಡನ್ನು ಹಾಕ್ಕೋಬೇಕು. ಈ ಸ್ಟೆಪ್ಪಿಂದ ಡಿಸೈನು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ಬಾರ್ಡರ್ ರೀತಿಯಲ್ಲಿ ಅನಿಸುತ್ತೆ. ಹಾಗಾಗಿ ಈ ಸ್ಟೆಪ್ಪನ್ನು ಮಿಸ್ ಮಾಡ್ಕೋಬೇಡಿ, ಹಾಕ್ಕೊಳ್ಳಿ. ಅದಾದಮೇಲೆ ನೋಡಿ ಪಕ್ಕದಲ್ಲಿರೋ ಡಬಲ್ ಕ್ರೋಶದ ಮೇಲೆ ಒಂದು ಚೈನ್ ಥರ ಕಾಣಿಸುತ್ತಲ್ವ, ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು 3 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಇದೇ ರೀಸನ್ಗೆ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ 3 ಆದರೂ 5 ಆದರೂ 7 ಆದರೂ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಅಂದಿತ್ತು. ಆಡ್ ನಂಬರಲ್ಲಿ ಹಾಕ್ಕೊಂಡ್ರೆ ಅದು ಬೀಡ್ ಹಾಕ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಅದಾದಮೇಲೆ ಪಕ್ಕದಲ್ಲಿರೋ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಜಸ್ಟು ಏನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನೋಡಿ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಬಂದಿದೆ. ಮುಂದೆ ಫ್ರಂಟ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಕುಚ್ಚು ಬೇಡ ಅನ್ನೋಂಥವ್ರಿಗೆ, ಒಂದು ಹೊಸ ರೀತಿ ಡಿಸೈನ್ ಬೇಕು ಅನ್ನೋಂಥವ್ರಿಗೆ ಈ ರೀತಿ ಡಿಸೈನ್ನ ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡೂ ಸೈಡಲ್ಲೂ ಸೇಮ್ ಆಗಿ ಬರುತ್ತೆ ಡಿಸೈನು. ಈ ಡಿಸೈನ್ಗೆ ನಾವು 300ಇಂದ 450ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.